ಲೋಕಸಭೆಯಲ್ಲಿ ಅಮಾನತು ಪರ್ವ ಮತ್ತೆ ಮುಂದುವರಿತಾ ಇದೆ. ಕಳೆದ 2 ದಿನಗಳ ಹಿಂದೆಯಿಂದ ನಾವು ನೋಡ್ತಾ ಇದ್ದೀವಿ. ಲೋಕಸಭೆ, ರಾಜ್ಯಸಭೆ ಎರಡೂ ಸಭೆಗಳಲ್ಲಿ ಸದನಗಳಲ್ಲೂ ಕೂಡ ಅಮಾನತು ಪರ್ವ ಮುಂದುವರಿತಾ ಇದೆ. ಮತ್ತೆ ಲೋಕಸಭೆಯಿಂದ ಮತ್ತಿಬ್ಬರು ಸಂಸದರನ್ನು ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಸ್ಪೀಕರ್ ಓಂ ಬಿರ್ಲಾ ಆದೇಶ ಹೊರಡಿಸಿದ್ದಾರೆ. ಸಂಸದರಾದ ಸಿ ಥಾಮಸ್, ಎಂ ಆರಿಫ್ ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯಲ್ಲಿ ಭಿತ್ತಿ ಪತ್ರ ಪ್ರದರ್ಶನದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಉಭಯ ಸದನಗಳಿಂದ ಒಟ್ಟು 143 ಸಂಸದರು ಇಲ್ಲಿವರೆಗೆ ಅಮಾನತಾಗಿದ್ದಾರೆ. ಇನ್ನಾಗಲೂಬಹುದು. ಉಭಯ ಸದನಗಳಿಂದ ಒಟ್ಟು 143 ಸಂಸದರು ಅಮಾನತಾಗಿದ್ದಾರೆ. ಅದರಲ್ಲಿ ಲೋಕಸಭೆಯಿಂದ ಒಟ್ಟು 97 ಸಂಸದರು ಇಲ್ಲಿವರೆಗೆ ಅಮಾನತಾಗಿದ್ದಾರೆ. ಅದೇ ರಾಜ್ಯಸಭೆಯಿಂದ 46 ಸದಸ್ಯರು ಅಮಾನತುಗೊಂಡಿದ್ದಾರೆ. ಸುಗಮ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಈ ಸಂಸದರನ್ನು ಸಸ್ಪೆಂಡ್ ಮಾಡಲಾಗಿದೆ. ಒಟ್ಟು ಅಮಾನತುಗೊಂಡಂತಹ ಸಂಸದರ ಸಂಖ್ಯೆ 143ಕ್ಕೆ ಏರಿಕೆಯಾಗಿದೆ. ಇತಿಹಾಸದಲ್ಲೇ ಅಂದರೆ ಸಂಸತ್ತಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಮಾನತಾಗ್ತಾ ಇರೋದು. ಅಮಾನತು ಪರ್ವ ಮತ್ತೆ ಮುಂದುವರಿತಾ ಇದೆ. ಇವತ್ತು ಕೂಡ ಸೆಷನ್ ಲಾಗುವಾಯಿತು. ಆ ಸೆಷನ್ನಲ್ಲಿ ಮತ್ತೆ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಹೇಳಿ ಒಟ್ಟು 97 ಸಂಸದರು ಲೋಕಸಭೆಯಿಂದ ಅಮಾನತುಗೊಂಡಿದ್ದಾರೆ. ರಾಜ್ಯಸಭೆಯಿಂದ 46, ಒಟ್ಟು 143 ಸಂಸದರು ಇಲ್ಲಿವರೆಗೆ ಅಮಾನತುಗೊಂಡಿದ್ದಾರೆ. ಇನ್ನು ಉಪರಾಷ್ಟ್ರಪತಿ ಅಣಕಿನ ಬಗ್ಗೆ ರಾಹುಲ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಭಾಪತಿ ಕುರಿತು ಅಣಕಿಸಿದ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೆ. ಅಧಿವೇಶನದಲ್ಲಿ ಭದ್ರತಾ ಲೋಪದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅಣಕಿಸಿದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಅಣಕಿಸಿದ ನಂತರ ರಾಹುಲ್ ಗಾಂಧಿ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದೇನು, ಸಭಾಪತಿ ಕುರಿತ ಅಣಕಿಸಿದ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೆ. ಅಧಿವೇಶನದಲ್ಲಿ ಭದ್ರತಾ ಲೋಪದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಅಣಕಿಸಿದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ನಿರುದ್ಯೋಗ ಸಮಸ್ಯೆಯ ಬಗ್ಗೆಯೂ ಚರ್ಚೆ ಆಗ್ತಾ ಇಲ್ಲ, ಸಂಸದರ ಅಮಾನತಾಗ್ತಾ ಇದೆ ಅಷ್ಟೇ, ಅದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇಲ್ಲ, ಅಮಾನತು ಮಾತ್ರ ಮಾಡ್ತಾ ಇದ್ದಾರೆ. ಅಮಾನತರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಆ ಚರ್ಚೆಯೂ ಆಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಅಮಾನತು ಪರ್ವ ಮತ್ತೆ ಮುಂದುವರಿತಾ ಇದೆ. ಕಳೆದ 2 ದಿನಗಳ ಹಿಂದೆಯಿಂದ ನಾವು ನೋಡ್ತಾ ಇದ್ದೀವಿ. ಲೋಕಸಭೆ, ರಾಜ್ಯಸಭೆ ಎರಡೂ ಸಭೆಗಳಲ್ಲಿ ಸದನಗಳಲ್ಲೂ ಕೂಡ ಅಮಾನತು ಪರ್ವ ಮುಂದುವರಿತಾ ಇದೆ. ಮತ್ತೆ ಲೋಕಸಭೆಯಿಂದ ಮತ್ತಿಬ್ಬರು ಸಂಸದರನ್ನು ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಸ್ಪೀಕರ್ ಓಂ ಬಿರ್ಲಾ ಆದೇಶ ಹೊರಡಿಸಿದ್ದಾರೆ. ಸಂಸದರಾದ ಸಿ ಥಾಮಸ್, ಎಂ ಆರಿಫ್ ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯಲ್ಲಿ ಭಿತ್ತಿ ಪತ್ರ ಪ್ರದರ್ಶನದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಉಭಯ ಸದನಗಳಿಂದ ಒಟ್ಟು 143 ಸಂಸದರು ಇಲ್ಲಿವರೆಗೆ ಅಮಾನತಾಗಿದ್ದಾರೆ. ಇನ್ನಾಗಲೂಬಹುದು. ಉಭಯ ಸದನಗಳಿಂದ ಒಟ್ಟು 143 ಸಂಸದರು ಅಮಾನತಾಗಿದ್ದಾರೆ. ಅದರಲ್ಲಿ ಲೋಕಸಭೆಯಿಂದ ಒಟ್ಟು 97 ಸಂಸದರು ಇಲ್ಲಿವರೆಗೆ ಅಮಾನತಾಗಿದ್ದಾರೆ. ಅದೇ ರಾಜ್ಯಸಭೆಯಿಂದ 46 ಸದಸ್ಯರು ಅಮಾನತುಗೊಂಡಿದ್ದಾರೆ. ಸುಗಮ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಈ ಸಂಸದರನ್ನು ಸಸ್ಪೆಂಡ್ ಮಾಡಲಾಗಿದೆ. ಒಟ್ಟು ಅಮಾನತುಗೊಂಡಂತಹ ಸಂಸದರ ಸಂಖ್ಯೆ 143ಕ್ಕೆ ಏರಿಕೆಯಾಗಿದೆ. ಇತಿಹಾಸದಲ್ಲೇ ಅಂದರೆ ಸಂಸತ್ತಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಮಾನತಾಗ್ತಾ ಇರೋದು. ಅಮಾನತು ಪರ್ವ ಮತ್ತೆ ಮುಂದುವರಿತಾ ಇದೆ. ಇವತ್ತು ಕೂಡ ಸೆಷನ್ ಲಾಗುವಾಯಿತು. ಆ ಸೆಷನ್ನಲ್ಲಿ ಮತ್ತೆ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಹೇಳಿ ಒಟ್ಟು 97 ಸಂಸದರು ಲೋಕಸಭೆಯಿಂದ ಅಮಾನತುಗೊಂಡಿದ್ದಾರೆ. ರಾಜ್ಯಸಭೆಯಿಂದ 46, ಒಟ್ಟು 143 ಸಂಸದರು ಇಲ್ಲಿವರೆಗೆ ಅಮಾನತುಗೊಂಡಿದ್ದಾರೆ. ಇನ್ನು ಉಪರಾಷ್ಟ್ರಪತಿ ಅಣಕಿನ ಬಗ್ಗೆ ರಾಹುಲ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಭಾಪತಿ ಕುರಿತು ಅಣಕಿಸಿದ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೆ. ಅಧಿವೇಶನದಲ್ಲಿ ಭದ್ರತಾ ಲೋಪದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅಣಕಿಸಿದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಅಣಕಿಸಿದ ನಂತರ ರಾಹುಲ್ ಗಾಂಧಿ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದೇನು, ಸಭಾಪತಿ ಕುರಿತ ಅಣಕಿಸಿದ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೆ.
ಅಧಿವೇಶನದಲ್ಲಿ ಭದ್ರತಾ ಲೋಪದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಅಣಕಿಸಿದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ನಿರುದ್ಯೋಗ ಸಮಸ್ಯೆಯ ಬಗ್ಗೆಯೂ ಚರ್ಚೆ ಆಗ್ತಾ ಇಲ್ಲ, ಸಂಸದರ ಅಮಾನತಾಗ್ತಾ ಇದೆ ಅಷ್ಟೇ, ಅದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇಲ್ಲ, ಅಮಾನತು ಮಾತ್ರ ಮಾಡ್ತಾ ಇದ್ದಾರೆ. ಅಮಾನತಿನ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಆ ಚರ್ಚೆಯೂ ಆಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.